ಆತ್ಮೀಯ ಭಾರತಾಂಬೆಯ ಸುಪುತ್ರರೇ, ಸುಪುತ್ರಿಯರೇ, ಸಹೋದರ ಸಹೋದರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಕ್ಕಳೇ, ಇದೊಂದು ಸುದಿನ. ಪ್ರಪಂಚದಲ್ಲಿ ಸಾವಿರಾರು ಭಾಷೆಗಳಿವೆ. ಭಾರತದಲ್ಲೇ 1970 ಭಾಷೆಗಳಿದೆ. ಅದರಲ್ಲಿ ನಮ್ಮ ಸಂವಿಧಾನ ಅಂಗೀಕರಿಸಿರ್ತಕ್ಕಂಥ ಭಾಷೆಗಳು 22. ಅದರಲ್ಲಿ ಕನ್ನಡವೂ ಒಂದು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಮತ್ತೆ 14 ಭಾಷೆಗಳು ಪ್ರತಿ ನೋಟ್ ಮೇಲೆ ಪ್ರಿಂಟ್ ಮಾಡಿರ್ತಾರೆ. ಅದರಲ್ಲಿ ಕನ್ನಡವೂ ಸಹ ಒಂದು. ಅಂತಹ ಕನ್ನಡ ಭಾಷೆಯನ್ನು ಆಡತಕ್ಕಂತಹ ಜನರನ್ನೆಲ್ಲ ಸಂಘಟಿಸಿ ಒಂದು ಕಡೆ ಕೂಡಿಸಿ ಕನ್ನಡ ನಾಡನ್ನ, ಕರ್ನಾಟಕವನ್ನ 1956ರಲ್ಲಿ ಭಾಷಾ ವಿಭಾಗವಾಗಿ ರಚಿಸಿದ್ರು. ಅದಕ್ಕೆ ಮೇಡಮ್ನವರು ಹೇಳಿದ ಹಾಗೆ ಹುಯಿಲುಗೋಳ ನರಸಿಂಹರಾಯರು, ಸಾಕಷ್ಟು ಜನ ಇದ್ದಾರೆ. ಆಗ ಅದರಲ್ಲಿ ಅವರು ಮೊದಲಿಗೆ ದೀಕ್ಷೆಯನ್ನ ತೊಟ್ಟು ಮೊದಲಿಗೆ ಕರ್ನಾಟಕವನ್ನ ಏಕೀಕರಣ ಮಾಡಬೇಕು ಅಂತ ಬಿಟ್ಟು ಪ್ರಯತ್ನ ಪಟ್ಟವರು. ಕರ್ನಾಟಕ ಸಾಕಷ್ಟು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು. ಬಾಂಬೆಯಲ್ಲಿ ಸ್ವಲ್ಪ ಭಾಗ, ಹೈದರಾಬಾದ್ನಲ್ಲಿ ಸ್ವಲ್ಪ ಭಾಗ. ಹೈದರಾಬಾದ್ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿತ್ತು. ಬಾಂಬೆ ಪ್ರಾವಿನ್ಸ್ನಲ್ಲಿ ಒಳಪಟ್ಟಿತ್ತು. ಮತ್ತೆ ತಮಿಳುನಾಡಿನ ಚೆನ್ನೈ ಪ್ರಾಂತ್ಯದಲ್ಲಿ ಒಂದಷ್ಟು ಭಾಗ, ಮೈಸೂರು, ಕೊಡಗು ಇತ್ಯಾದಿಯಾಗಿ ಸಾಕಷ್ಟು ವಿಭಾಗವಾಗಿತ್ತು. ಸುಮಾರು 56 ರಾಜಮನೆತನಗಳು ಕರ್ನಾಟಕದಲ್ಲಿ ಇದ್ವು. ಅದನ್ನ ಏಕೀಕರಣ ಮಾಡಿ ಒಂದೇ ಒಂದು ಬಾವುಟದ ಅಡಿಯಲ್ಲಿ, ಒಂದೇ ಒಂದು ಛತ್ರದ ಅಡಿಯಲ್ಲಿ ತರಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಟ್ಟರು. ಅಂದು ಕನ್ನಡ ಸಂಸ್ಥೆಗಳನ್ನ ಕಟ್ಟಿಕೊಂಡು ಬಿಡದಿರತಕ್ಕಂಥ ಮೈಸೂರಿನ ಕನ್ನಡ ಸಂಘ ಮತ್ತು ಧಾರವಾಡದ ಕನ್ನಡ ಸಂಘ ತುಂಬಾ ಕೆಲಸವನ್ನ ಮಾಡಿದೆ. ಆ ಪುಣ್ಯ ಪ್ರಾತಸ್ಮರಣೀಯರನ್ನ ನಾವು ಇವತ್ತು ನೆನಪಿಸಬೇಕು. ಕನ್ನಡ ಭಾರತದಲ್ಲಿ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ, ಭಾರತದಲ್ಲಿರುವ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಎರಡನೇದು ಈ ಕನ್ನಡ ಭಾಷೆ. ಮೊದಲನೇದು ತಮಿಳು ಅಂತ ಹೇಳ್ಬಿಟ್ಟು ಶಿವಪತಿಗಾರಂ ಮತ್ತು ಮಣಿಮೇಗಲೈ ಅನ್ನತಕ್ಕಂಥ ಗ್ರಂಥಗಳು ತಮಿಳಿನಲ್ಲಿ ಸಿಕ್ಕಿರೋದ್ರಿಂದ ಅದು ಮೊದಲ ಭಾಷೆ ಅಂತ ಹೇಳ್ಬಿಟ್ಟು ಗುರುತಿಸಲ್ಪಟ್ಟಿದೆ. ಅನಂತರ ಕನ್ನಡ. ಆದರೆ ಇವೆಲ್ಲದಕ್ಕೂ ತಾಯಿಯ ರೂಪದಲ್ಲಿ ಮಾತೃಭಾಷೆಯಾಗಿ ನಿಂತಿರತಕ್ಕಂಥ ಸಂಸ್ಕೃತ. ಆಗ ಭಾರತದಲ್ಲಿ ಪಾಲಿ ಭಾಷೆ ಇತ್ತು, ಅರ್ಧನಾಗದಿ ಇತ್ತು, ಗೌಡಿ ಭಾಷೆ ಇತ್ತು. ಈ ರೀತಿ ಅನೇಕ ಭಾಷೆಗಳು ಇವತ್ತು ಇಲ್ಲ. ಅವುಗಳ ಅಂಗ ಭಾಷೆಗಳಾಗಿ ಅನೇಕ ಪಿಸಿಲು ಹೊಡೆಯಿತು. ಆದರೆ ನಮ್ಮ ಕನ್ನಡ ಭಾಷೆ ತುಂಬಾ 5 ಭಾಷೆಗಳಲ್ಲಿ, ಅಂದ್ರೆ ದಕ್ಷಿಣದ 5 ಭಾಷೆಗಳಲ್ಲಿ ಒಂದು ಭಾಷೆಯಾಗಿ ಅದು ಗುರುತಿಸಲ್ಪಟ್ಟಿದೆ. ನಮ್ಮ ಸೋದರ ಭಾಷೆಗಳಾದಂಥ ತಮಿಳು, ತೆಲುಗು, ಕನ್ನಡ ಮತ್ತು ಮಲಯಾಳ ಹಾಗೆ ತುಳು ಭಾಷೆಯನ್ನ ನಾವು ಗುರುತಿಸ್ತೇವೆ. ಮಿಕ್ಕ ಎಲ್ಲ ಉತ್ತರ ಭಾರತದ ಭಾಷೆಗಳು ಅಂತ ಬಿಟ್ಟು ನಾವು ಗುರುತಿಸ್ತೇವೆ. ಈ ದ್ರಾವಿಡ ಭಾಷೆಗಳಲ್ಲಿ, ಪಂಚಭಾಷೆಗಳಲ್ಲಿ ಎರಡನೇದಾಗಿ ನಮ್ಮ ಭಾಷೆಯನ್ನ ಗುರುತಿಸಿದ್ದಾರೆ. ಕನ್ನಡ ಭಾಷೆ ತುಂಬಾ
ಸೊಗಸಾದಂತಹ ಭಾಷೆ, ಅತ್ಯಂತ ಪ್ರೀತಿಯ ಭಾಷೆ. ಅವರ ಅಕ್ಷರಗಳನ್ನ ನೋಡ್ಬೇಕು, ದುಂಡು ದುಂಡಾಗಿ ಗುಂಡು ಗುಂಡಾಗಿ ಗುಂಡು ಗುಂಡಾಗಿ ಇರತಕ್ಕಂಥ ಭಾಷೆ ನೀವು ನೋಡ್ಬೋದು. ಹೇಗೆ ಅಂತಂದ್ರೆ, ಈಗ ಉದಾಹರಣೆ, ಬೆಳಗಾದ ನಾನಂತೂ ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ನೀಡುವ ಬುಂದಾಯ ಎದ್ದನ್ನು ನೆನೆಯಾಲಿ ಅಂತ ಬಿಟ್ಟು ಜನಪದ ಭಾಷೆ ನಮ್ಮಲ್ಲಿದೆ. ಹಾಗೆ ಆಡಿದ ನನಕಂಡ ಅಂಗಾರ ತೊಳೆದೇನು ತೆಂಗಿನಕಾಯ ತೆಳ್ಳೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ಅನ್ನತಕ್ಕಂಥ ಜನಪದ ಭಾಷೆಯಿಂದ ನಮ್ಮ ಭಾಷೆ ಮುಂದುವರೆದಿದೆ. ಹಾಗೆ ಸಾಧುಂಗ ಸಾಧು ಮಾಧುರ್ಯಂಗ ಮಾಧುರ್ಯಂ ಬೇದಿಪ್ಪ ಕಲಿಗೆ ಕಲಿಗ ವಿಪರೀತನ್ ಮಾಧವನೀತನ್ ಪರನಲ್ಲ. ಅಂದ್ರೆ ಕನ್ನಡಿಗರು ಯಾರು ಒಳ್ಳೆಯವರೋ ಅವರಿಗೆಲ್ಲ ಒಳ್ಳೆಯವರಾಗಿರ್ತಾರೆ, ಕೆಟ್ಟವರಿಗೆ ಕೆಟ್ಟವರಾಗಿರ್ತಾರೆ. ಯಾರಾದರೂ ಅವರಿಗೆ ತೊಂದರೆ ಕೊಟ್ರೆ ಅವರಿಗೆ ವಿಶೇಷವಾದಂತ ಆತಿಥ್ಯವನ್ನು ಕೊಡುವಂತ ಅಂತಿಮ ಯಾತ್ರೆಯನ್ನು ಮಾಡಿಸುವಂತ ಕೆಲಸವನ್ನೂ ಸಹ ಈ ಕನ್ನಡಿಗರು ಮಾಡ್ತಾನೆ ಅನ್ನತಕ್ಕಂಥದ್ದನ್ನ 7ನೇ ಶತಮಾನದಲ್ಲಿ ಒಂದು ಶಾಸನದಲ್ಲಿ ಬರೆದಿದ್ದಾರೆ. 430ರಲ್ಲಿ ನಮಗೆ ಅಲ್ಮಿಡಿ ಶಾಸನ ಸಿಕ್ಕಿದೆ. ಕ್ರಿಸ್ತ ಶಕ 430ರಲ್ಲಿ ನಮ್ಮ ಕನ್ನಡ ಭಾಷೆ ಇತ್ತು ಅನ್ನೋದಕ್ಕೆ ಅದು ಸಾಕ್ಷಿ. ಹಾಗೆ ಗ್ರೀಕ್ ಭಾಷೆಯಲ್ಲಿ ಇಸಿಲ ಅನ್ನತಕ್ಕಂಥ ಪದ ಸಿಕ್ಕಿರೋದ್ರಿಂದ ಸುಮಾರು ಕ್ರಿಸ್ತ ಪೂರ್ವ ಭಾಷೆ ನಮ್ಮ ಭಾಷೆ ಅನ್ನತಕ್ಕಂತಹ ವಿಚಾರವು ಅದರಿಂದ ತಿಳಿದು ಬರುತ್ತೆ. ಹಾಗೆ ಕನ್ನಡವನ್ನ ಕುರಿತು ಅನೇಕ ಮಹಿಳೆಯರು ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಮಾಲಿಂಗರನ್ನ ಒಂದು ಕಡೆ ಬರೀತಾನೆ, ಸುಳಿದ ಬಾಳೆಯ ಹಣ್ಣಿನಂತಹ ಕನ್ನಡ. ಬಾಳೆಹಣ್ಣು ಸುಳಿದ್ಬಿಟ್ಟು ಎಷ್ಟೊತ್ತು ಕೈಯಲ್ಲಿ ಇಟ್ಕೊಳ್ತೀವಿ, 1 ಕ್ಷಣ 2 ಕ್ಷಣ ಬೇಗ ಬಾಯಲ್ಲಿ ಇಟ್ಕೊಳ್ತೀವಿ. ಕಳೆದ ಸಿಗುರಿನ ಕಬ್ಬಿನಂತಹ ಕನ್ನಡ. ಕಬ್ಬಿನ ಸಿಪ್ಪೆಯನ್ನು ಸುಳಿದು ಎಷ್ಟೊತ್ತು ಕೈಯಲ್ಲಿ ಇಟ್ಕೊಳ್ತೀವಿ, ಕಚ್ಚಿ ಕಚ್ಚಿ ಅದರ ರಸವನ್ನ ಹೀರ್ತೀವಲ್ವಾ. ಹಾಗೆ ಕನ್ನಡವನ್ನ ಬಳಸಿ ಬಳಸಿ ನಾವು ಅದರ ರಸ ಸ್ವಾದವನ್ನ ಮಾಡಬೇಕು ಅಂತ ಬಿಟ್ಟು ಹೇಳ್ತಾರೆ. ಹಾಗೆ ಅಳಿದ ಉಷ್ಣದ ಹಾಲಿನಂತಹ ಕನ್ನಡ. ಅಂದ್ರೆ ಕಾಯಿಸಿ ಆರಿಸಿರ್ತಕ್ಕಂಥ ಹಾಲು ಸಂಪೂರ್ಣವಾಗಿ ಆರ್ಲಿಕ್ಕೆ ಬಿಡ್ತೀವ? ಇಲ್ಲ. ಒಂದು ಹದವಾಗಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ನಾವು ಕುಡಿತೇವೆ. ಒಂದೊಂದೇ ಸಿಪ್ಪು ಅದನ್ನ ಹೀರ್ತೇವೆ. ಹಾಗೆ ಕನ್ನಡದಲ್ಲಿ ತನ್ನ ಮುಕ್ತಿಯನ್ನ ತಾನು ಸಾಧಿಸಿಕೊಳ್ಳಬಲ್ಲಡೆ ಸಂಸ್ಕೃತದಲ್ಲಿ ಇನ್ನೇನು ಅಂತ ಬಿಟ್ಟು ಮಹಾಲಿಂಗರಂಗ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರ ಮುಕ್ತಿಯನ್ನು ಆಯಾ ಭಾಷೆಯಲ್ಲಿ ಅವರು ಮಾಡಿಕೊಳ್ಳಬಹುದು. ಅಂದ್ರೆ ಯಾರು ಭಾಷೆಯನ್ನ ತುಂಬಾ ಸೊಗಸಾಗಿ ಕಲ್ತಿರ್ತಾರೆ ಅವರು ಆ ಭಾಷೆಯ ಮುಕ್ತಿಯನ್ನ ಪಡಿಬಹುದು. ಸಾಧ್ಯ. ಈಗ ಕನ್ನಡದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಬಂದಿದೆ. ಅಂದ್ರೆ ಕನ್ನಡ ಭಾಷೆಯನ್ನೇ ಬಳಸಿ ಅದರಲ್ಲೇ ಅನೇಕ ಕೃತಿಗಳನ್ನ ಬರೆದು 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಇವತ್ತು ಕನ್ನಡಿಗರು ತೆಗೆದುಕೊಂಡು ಬಂದಿದ್ದಾರೆ. ಭಾರತದಲ್ಲಿ ಯಾವ ಭಾಷೆಯಲ್ಲೂ ಅಷ್ಟೊಂದು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿಲ್ಲ ಇದುವರೆಗೆ. ಆದ್ದರಿಂದ ನಮ್ಮ ಕನ್ನಡ ಭಾಷೆ ತುಂಬಾ ಸೊಗಸಾದಂತ ಭಾಷೆ ಅನ್ನತಕ್ಕಂಥದ್ದನ್ನ ನಾವು ಹೇಳ್ಬೋದು. ಈಗ ಮೊನ್ನೆ ಈ ನಡುವೆ ಎಲ್ಲ 3 ದಿವಸದಿಂದ ನೀವು ನೋಡ್ತಾ ಇದ್ದೀರಾ ಟಿವಿಯಲ್ಲಿ. ನೀವು ಸಾಕಿದ್ರೆ ಸಾಕು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಅಧಿಕಾರದ ಪಟ್ಟಕ್ಕೋಸ್ಕರ ಹೇಗೆಲ್ಲ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂತ ಬಿಟ್ಟು ನೋಡ್ತಾ ಇದ್ದೀರಾ. ಅಂಥವರನ್ನು ಕುರಿತು
ನಮ್ಮ ಕುವೆಂಪುರವರು ಕನ್ನಡ ದಿಂಡಿಮ ಅನ್ನತಕ್ಕಂಥ ಪದ್ಯದಲ್ಲೇ ಬರೀತಾರೆ. ಬಾರಿಸು ಕನ್ನಡ ದಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಿಸು, ಬಾರಿಸು ಕನ್ನಡ ದಿಂಡಿಮವ ಅಂತೇಳಿ. ಅಂದ್ರೆ ಪ್ರತಿಯೊಬ್ಬರೂ ಸಹ ಹೊಂದಾಣಿಕೆಯಿಂದ ಜೀವನವನ್ನ ಕಟ್ಕೊಳ್ಬೇಕು, ಅತ್ಯಂತ ಯಶಸ್ವಿ ಬದುಕನ್ನ ಕಟ್ಕೊಳ್ಬೇಕು ಅನ್ನತಕ್ಕಂಥದ್ದನ್ನ ನಮ್ಮ ಅನೇಕ ಜನ ತಿಳಿಸ್ಕೊಟ್ಟಿದ್ದಾರೆ ಕವಿಗಳು. ಹಾಗೆ ನಮ್ಮ ರಾಜರತ್ನಂರವರು ಕನ್ನಡ ಪದಗಳಲ್ಲಿ ಬರೀತಾರೆ, ಎಂಡ ಇಂತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ, ಗುಂಡೇ ಎತ್ತಿ ಕುರಿಬಿಟ್ಟ ಅಂದ್ರೆ ತಕ್ಕೋ ಪದಗಳ ಪ್ರಾಣ ಅಂತೇಳಿ. ಅದರಲ್ಲಿ ಅವ್ರು ಹೇಳ್ತಾರೆ, ನರ್ಕ ಕೀಳ್ಸಿ ನಾಲ್ಗೆ ಸೀಳ್ಸಿ ಮೂಗು ವಯಸ್ಸಾಕಿದ್ರೇನೆ, ಸರಿ, ನರಕ ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ವಯಸ್ಸಾಕಿದ್ರೇನೆ, ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸಂದಿ ಕಾಣೆ ಅಂತ ಹೇಳ್ಬಿಟ್ಟು. ಅಂದ್ರೆ ತನ್ನ ಹೆಂಡತಿಯನ್ನು ಕಳ್ಕೊಳ್ಳೋದಕ್ಕೂ ಸಿದ್ಧ, ತನ್ನ ಐಶ್ವರ್ಯವನ್ನು ಕಳ್ಕೊಳ್ಳೋದಕ್ಕೂ ಸಿದ್ಧ, ತಾನು ಅತ್ಯಂತ ಪ್ರೀತಿಯಿಂದ ಪ್ರೀತಿಸುವಂತ ಹೆಂಡವನ್ನ ಕಳ್ಕೊಳ್ಳೋದಕ್ಕೂ ಸಿದ್ಧ, ಆದ್ರೆ ಕನ್ನಡ ಪದಗಳನ್ನ ಬಿಡೋದಕ್ಕೆ ಮಾತ್ರ ಸಿದ್ಧವಿಲ್ಲ ಅನ್ನತಕ್ಕಂಥದ್ದನ್ನ ನಮ್ಮ ಕವಿ ತುಂಬಾ ಸೊಗಸಾಗಿ ಹೇಳ್ತಾರೆ. ಹಾಗೆ ಕನ್ನಡವನ್ನ ಸರಿ ಅನೇಕ ಜನ ಕಟ್ಟಿದ್ದಾರೆ. ಇವತ್ತು ಕನ್ನಡದ ಕುವೆಂಪುರವರು ಬರೆದಿರತಕ್ಕಂಥ ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎರಡು ಕಾದಂಬರಿಗಳು ವಿಶ್ವದ ಅತ್ಯಂತ ಶ್ರೇಷ್ಠ ಕಾದಂಬರಿಗಳಲ್ಲಿ ಅದ್ವಿತೀಯ ಸ್ಥಾನದಲ್ಲಿ ನಿಲ್ಲುವಂಥದ್ದು ಅಂತ ಬಿಟ್ಟು ಅನೇಕ ಜನ ಗುರುತಿಸಿದ್ದಾರೆ. ಅವರು ಅದೇ ಕೃತಿಗಳನ್ನ ಇಂಗ್ಲಿಷ್ ನಲ್ಲಿ ಬರೆದಿದ್ದೆ ಆದ್ರೆ ಖಂಡಿತ ನೊಬೆಲ್ ಪ್ರಶಸ್ತಿಯೂ ಸಹ ಅವರಿಗೆ ಬರ್ತಾ ಇತ್ತು ಅಂತ ಬಿಟ್ಟು ಅನೇಕ ಜನ ಹೇಳಿದ್ದಾರೆ. ಅಂದ್ರೆ ಆ ಮಟ್ಟದ ನೊಬೆಲ್ ಪ್ರಶಸ್ತಿಯನ್ನ ಪಡೆಯುವಂತ ಮಟ್ಟದ ಸಾಹಿತ್ಯವನ್ನ ಕನ್ನಡದಲ್ಲಿ ನಮಗೆ ನಮ್ಮ ಪೂರ್ವಿಕರು ಕಟ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಪಂಪ, ಪೊನ್ನ, ರನ್ನ, ಜನ್ನ, ಒಬ್ಬರ ಇಬ್ಬರ ಕುಮಾರವ್ಯಾಸನ ಹಾಡಿದನಾದರೆ ಕಲಿಯುಗ ದ್ವಾಪರವಾಗುವುದು, ತೆಕ್ಕನೆ ಮನಮೈ ಮರೆಯುವುದು ಅಂತ ಬಿಟ್ಟು ಕುವೆಂಪುರವರೇ ಹೇಳ್ತಾರೆ. ಕುಮಾರವ್ಯಾಸನ ಮಹಾಭಾರತವನ್ನ ತೆಗೆದುಕೊಂಡು ಓದ್ತಾ ಇದ್ರೆ, ಅದನ್ನ ಹಾಡ್ತಾ ಇದ್ರೆ ತಕ್ಷಣ ನಾವು ನಮ್ಮನ್ನ ಮರೆತುಬಿಟ್ಟು ದ್ವಾಪರ ಯುಗದ ಪಾತ್ರಧಾರಿಗಳಲ್ಲಿ ನಾವೇ ಒಬ್ಬರಾಗ್ತೀವಿ. ನಾವೇ ಭೀಮನಾಗ್ಬೋದು, ನಾವೇ ಅರ್ಜುನನಾಗ್ಬೋದು, ನಾವೇ ಕೃಷ್ಣನಾಗ್ಬೋದು, ನಾವೇ ನಕಲ ಸಹದೇವರಾಗ್ಬೋದು, ನಾವೇ ದುರ್ಯೋಧನ ದುಶ್ಯಾಸನ ಇತ್ಯಾದಿಗಳು ಆಗಬಹುದು ಅನ್ನತಕ್ಕಂಥ ಒಂದು ವಿಚಾರವನ್ನ ಇಷ್ಟು ಸೊಗಸಾಗಿ ಹೇಳಿದ್ದಾರೆ. ಕುಮಾರವ್ಯಾಸನ ಹಾಡಿದನಾದರೆ ಕಲಿಯುಗ ದ್ವಾಪರವಾಗುವುದು, ತೆಕ್ಕನೆ ಮನಮೈ ಮರೆಯುವುದು ಅಂತ ಹೇಳಿ ಅಷ್ಟೊಂದು ಸೊಗಸಾದಂತಹ ಸಾಹಿತ್ಯವನ್ನ ನಾವು ಕನ್ನಡದಲ್ಲಿ ನೋಡ್ಬೋದು. ನಾವು ಏನು ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ ಅಂತ ಬಿಟ್ಟು 4 ವೇದಗಳನ್ನ ನೋಡ್ತೀವಿ. ಆ 4 ವೇದಗಳ ಸಾರವನ್ನ ನಮ್ಮ ವಚನಕಾರರು ಕಟ್ಕೊಟ್ಟಿದ್ದಾರೆ. ಬಸವಣ್ಣ, ಅಕ್ಕಮಹಾದೇವಿ, ಜೇಡರದಾಸನಯ್ಯ ಇತ್ಯಾದಿ ವಚನಕಾರರು ತುಂಬಾ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ. ಅವರು ಹೇಳಿದಂತ ಪದಗಳು ಎಷ್ಟು ಸೊಗಸಾಗಿದೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇರಲಿ ಸಕಲ ಪ್ರಾಣಿಗಳೆಲ್ಲರಲ್ಲಿ. ಧರ್ಮದ ಮೂಲ ಯಾವುದು ಅಂತಂದ್ರೆ ದಯೆ. ಎಲ್ಲ ಪ್ರಾಣಿಗಳ, ಪಕ್ಷಿಗಳ ಬಗ್ಗೆ, ಎಲ್ಲ ಜನರ ಬಗ್ಗೆ ದಯೆ ಇರಬೇಕು, ಅನುಕಂಪ ಇರಬೇಕು. ದಯೆ ಇರತಕ್ಕಂಥವನು ದೇವರಾಗ್ತಾನೆ ಅನ್ನತಕ್ಕಂಥ ಒಂದು ವಿಚಾರವನ್ನ ಹೇಳ್ತಾರೆ. ಹಾಗೆ
ಭಕ್ತಿಯನ್ನ ಎಷ್ಟು ತುಂಬಾ ಸುಲಭವಾಗಿ ಆಚರಿಸಬಹುದು ಅಂತ ಹೇಳ್ಬಿಟ್ಟು ಆತ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ, ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ ಅಂತ ಬಿಟ್ಟು ಹೇಳ್ತಾರೆ. ಅಂದ್ರೆ ದೇವರನ್ನ ಒಲಿಸ್ಕೊಳ್ಳಲಿಕ್ಕೆ ನಾವು ನಮ್ಮನ್ನ ಸಿದ್ಧಪಡಿಸ್ಕೊಳ್ಬೇಕು. ದೇವರನ್ನ ಎಲ್ಲೋ ಗುಡಿಯಲ್ಲಿ ನಾವು ಇರಿಸೋದಲ್ಲ, ನಮ್ಮ ಆತ್ಮದಲ್ಲಿ ಇರಿಸ್ಕೊಳ್ಬೇಕು, ನಮ್ಮ ಹೃದಯದಲ್ಲಿ ಇರಿಸಬೇಕು. ನಮ್ಮ ಹೃದಯದ ಒಳಗಡೆ ದೇವರು ಇರುವುದಕ್ಕೆ ಆವಾಸ ಸ್ಥಾನವನ್ನಾಗಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸೊಗಸಾಗಿ ಹೇಳ್ತಾರೆ. ಸರಿ, ಬಂಧು ಭಗಿನಿಯರೇ, ಮಾತಾಡೋದು ಸಾಕಷ್ಟಿದೆ. ಸುಮಾರು 84ರಲ್ಲಿ ನನ್ನ ಬೋಧನಾ ವೃತ್ತಿಯನ್ನ, ಅಧ್ಯಾಪನ ವೃತ್ತಿಯನ್ನ ಆರಂಭಿಸಿರ್ತಕ್ಕಂಥವನು. ಯಾಕೆಂದ್ರೆ ನನ್ನ ಬಡತನನೇ ನನಗೆ ಆ ಕೆಲಸವನ್ನ ಮಾಡಲಿಕ್ಕೆ ಪ್ರೇರೇಪಿಸ್ತು. ನಾನು ಓದಲಿಕ್ಕೆ ಹಣವನ್ನ ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು 84ರಲ್ಲಿ ಪ್ರೈಮರಿ ತರಗತಿಗಳಿಗೆ ಟ್ಯೂಷನ್ ಮಾಡಲಿಕ್ಕೆ ಶುರು ಮಾಡಿದಂಥವನು 2024ರಲ್ಲಿ ರಿಟೈರ್ಡ್ ಆಗಿದ್ದೀನಿ. LKG ಇಂದ PhD ವಿದ್ಯಾರ್ಥಿಗಳ ತನಕ ಬೋಧನೆಯನ್ನ ಮಾಡಿದ್ದೀನಿ. ಅದನ್ನ ಪರಿಚಯದಲ್ಲಿ ಹೇಳ್ಕೊಟ್ಟಿದ್ದಾರೆ. ಆದ್ರಿಂದ 40 ವರ್ಷಗಳು ಸತತವಾಗಿ ಮಾತನಾಡಿರ್ತಕ್ಕಂಥವನು. ನನಗೆ ಗಂಟೆಗಳ ತನಕ ಮಾತಾಡ್ತೀನಿ. ಆದ್ರೆ ನೀವೆಲ್ಲ ಕುಣಿಲಿಕ್ಕೆ, ಕುಪ್ಪಳಿಸ್ಲಿಕ್ಕೆ, ಸಾಕಷ್ಟು ಜನ ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಮತ್ತೊಂದು ಸಂತೋಷವನ್ನ ಪಡೆಯಲಿಕ್ಕೆ ಬಂದಿದ್ದೀರಾ. ನಿಮ್ಮ ಸಂತೋಷಕ್ಕೆ ನಾನು ಅವಕಾಶ ಮಾಡಿಕೊಟ್ಟು ಈ ಕನ್ನಡವನ್ನ ತುಂಬಾ ಸರಳವಾದಂತ ಭಾಷೆ, ಸುಲಭವಾದಂತ ಭಾಷೆ, ನೀವು ಪ್ರತಿನಿತ್ಯ ಮಕ್ಕಳ ಹತ್ರ ಮಾತಾಡ್ತಾ ಇದ್ರೆ, ಸಿಕ್ಕವರ ಹತ್ರ ಮಾತಾಡ್ತಾ ಇದ್ರೆ ಖಂಡಿತ ಯಶಸ್ವಿಯಾಗಿ ಕಲಿಬಹುದು, ಕಲಿತು ಜಾಣರಾಗಬಹುದು ಅನ್ನತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ತಮ್ಮ ಅಮೂಲ್ಯ ಕೊಟ್ಟಿದ್ದಕ್ಕೆ.